ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಶ್ರೀ ಸ್ಟೋರೀಸ್. ಇವತ್ತು ಮಹಾನವಮಿ ಹಬ್ಬ. ಸೊ ನಮ್ಮನೆಯಲ್ಲೂ ಕೂಡ ಇವತ್ತೇ ಹಬ್ಬ ಮಾಡ್ತಾ ಇದ್ದೀವಿ. ಹಬ್ಬದ ಸ್ಪೆಷಲ್ ಅಡುಗೆ ಏನೇನೆಲ್ಲ ಮಾಡ್ತೀವಿ, ಹೆಂಗಿರುತ್ತೆ ಇವತ್ತಿನ ನಮ್ಮನೆ ಹಬ್ಬ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಫ್ಲ್ಯಾಶ್ ಬ್ಯಾಕ್. ಸೊ ಗಾಯ್ಸ್, ಪಿತೃಪಕ್ಷ ಹಬ್ಬ ಅಂದರೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಹಬ್ಬದ ತಿಂಡಿ ಎಲ್ಲ ಮಾಡಿ, ಚಕ್ಲಿ, ಕಜ್ಜಾಯ, ಕೋಡ್ಬಳೆ ಎಲ್ಲನೂ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬನ ತುಂಬ ಚೆನ್ನಾಗೇ ಮಾಡ್ತೀವಿ. ಸೊ ಹಬ್ಬದ ತಿಂಡಿ ಮಾಡ್ಕೊಳೋದಕ್ಕೆ ಅಂತ ನಮ್ಮ ಅಮ್ಮಮ್ಮ ಕೂಡ ಬಂದಿದ್ದಾರೆ. ಸೊ ಇವರೇ ನಮ್ಮ ಅಮ್ಮಮ್ಮ. ಸೊ ನಮ್ಮಮ್ಮ ಮೊದಲೇ ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಅಂದರೆ ಕಾಯಿ ತುರಿ, ಬೆಲ್ಲ ಎಲ್ಲ ಚಚ್ಚಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಕರ್ಜಿಕಾಯಿ ಮಾಡಿಬಿಟ್ಟು ಇಲ್ಲಿ ನಾವು ಕಜ್ಜಾಯ ಮಾಡ್ತಾಯಿದ್ದೀವಿ. ಕಜ್ಜಾಯ ಇಸ್ ಮೈ ಫೇವ್ರೆಟ್ ತಿಂಡಿ. ಯಾರಿಗೆಲ್ಲ ಕಜ್ಜಾಯ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ನಾನು ಇದನ್ನೆಲ್ಲ ರೆಸಿಪಿ ತೊಗೊಬೇಕು ಅಂತ ಇದ್ದೆ, ಬಟ್ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಅದು ಇದು ಮಾತಾಡಿಕೊಂಡು ರೆಸಿಪೀಸ್ನೆಲ್ಲ ತೊಗೊಳೋದಕ್ಕಾಗಲಿಲ್ಲ. ನಾನು ನೆಕ್ಸ್ಟು ಈ ರೆಸಿಪೀಸ್ನ ಹಾಕ್ತೀನಿ, ಓಕೆನಾ, ನನ್ನ ಯೂಟ್ಯೂಬ್ ಚಾನಲಲ್ಲಿ. ಹೆಂಗಿತ್ತು ನಮ್ಮನೆ ಪಿತೃಪಕ್ಷ ಹಬ್ಬದ ತಿಂಡಿ ಪ್ರಿಪ್ರೇಷನ್ಸ್. ಸೊ ಹಬ್ಬದ ತಿಂಡಿ ಎಲ್ಲ ಮಾಡಿ ನಮ್ಮಮ್ಮ ಊರಿಗೆ ಹೋದರು. ಜೀರಿಗೆ ಹಾಕ್ತಾ ಇದ್ದೀವಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ, ರುಚಿಗೆ ತಕ್ಕ ಉಪ್ಪು, ಮೆತ್ಕಾಕೊಂಡು ಮುಗ್ಗಾಟು ಹೊಡೋದು. One day later. ಸೊ ಇದು ಮಾರನೇ ದಿನ, ಅಂದರೆ ಹಬ್ಬದ ದಿನ. ಸೊ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ನಾವು ತಿಂಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾವು ಯೂಶ್ವಲಿ ಸಂಜೆ ಮೇಲೆ ಎಡೆ ಇಡೋದು. ಸೊ ಹಂಗಾಗಿ ತಿಂಡಿ ತಿನ್ಕೊಂಡು ನಾವು ಮಧ್ಯಾಹ್ನದಿಂದ ಹಬ್ಬದ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಹಬ್ಬದಲ್ಲಿ ತುಂಬ ಸ್ಪೆಷಲ್ ಅಡುಗೆ ಅಂದರೆ ವಡೆ ಮಾಡೋದು. ಪಾಯಸ ಮತ್ತು ವಡೆ ಇದ್ದೇ ಇರುತ್ತೆ. ಸೊ ಇಲ್ಲಿ ನಮ್ಮಮ್ಮ ಅಡುಗೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ. ಯೂಶ್ವಲಿ ನಾವು ಸ್ಕೂಲಲ್ಲಿದ್ದಾಗೆಲ್ಲ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗಿಸ್ಕೊಂಡು ಈ ಹಬ್ಬದ ಟೈಮಲ್ಲಿ ದಸರಾ ಹಾಲಿಡೇಸ್ ಬರ್ತಿತ್ತು. ಸೊ ಈ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ಕೆಲಸ ಮಾಡ್ತಿದ್ದೆ, ರಜಕ್ಕೆ ಅಮ್ಮಮ್ಮನ ಮನೆಗೆ ಹೋಗ್ಬಿಡ್ತಾಯಿದ್ವಿ. ಎಷ್ಟು ನನ್ನ ಕಸಿನ್ಸ್ ಎಲ್ಲ ಬರ್ತಾಯಿದ್ದು, ಚೆನ್ನಾಗಿ ಕುಂಡಿ ಕುಪ್ಪಳಿಸಿ ಆಟ ಆಡಿ ರಜಾ ಮುಗಿಸ್ಕೊಂಡು ಬರ್ತಾಯಿದ್ವಿ. ಸೊ ರಜೆ ಯಾವಾಗ ಬರುತ್ತೆ ಅಂತಲೇ ಕಾಯ್ತಾ ಇರ್ತಾಯಿದ್ವಿ ಚಿಕ್ಕವರಿದ್ದಾಗೆಲ್ಲ. ಸೊ ಕಾಲೇಜ್ಗೆ ಹೋಗ್ತಾ ಹೋಗ್ತಾ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. ಸೊ ಅಡುಗೆ ಎಲ್ಲ ಮಾಡಿ ಇಲ್ಲಿ ಎಡೆ ಇಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಯೂಶ್ವಲಿ ಎಲ್ಲರ ಮನೆಯೂ ಹೀಗೆ ಇರುತ್ತೆ. ಸೊ ಇಲ್ಲೇನು ನಾವು ತುಂಬ ಸ್ಪೆಷಲ್ಲಾಗಿ ಮಾಡ್ತೀವಿ ಅಂತ ಏನಿಲ್ಲ. ಸೊ ಎಲ್ಲರ ಮನೆ ಥರನೇ ನಾವು 2 ಕಳಶ ಇಟ್ಟು ಪೂಜೆ ಮಾಡ್ತೀವಿ. ಸೊ ಇಷ್ಟೇ ಗಾಯ್ಸ್ ನಮ್ಮನೆ ಪಿತೃಪಕ್ಷ ಹಬ್ಬ. ಎಲ್ಲ ಮಾಡಿರೋ ತಿಂಡಿನೆಲ್ಲ ಎಡೆ ಇಟ್ಟು ಪೂಜೆ ಮಾಡಿ ಧೂಪ ಹಾಕಿ ಅವರಿಗೆಲ್ಲನೂ ನಾವು ಊಟ ಮಾಡ್ಕೊಂಡ್ವಿ. ಹಿಂಗಿತ್ತು ನಮ್ಮನೆ ಪಿತೃಪಕ್ಷ ಹಬ್ಬ. ಹೋಪ್ ಈ ವ್ಲಾಗ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಒಳ್ಳೆ ಕಂಟೆಂಟ್ ಇರೋ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ, ಓಕೆನಾ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.